ಒಂದು ದಿವಸ ಎಲ್ಲ ಕೂತಿದ್ದರು ಭಕ್ತರೆಲ್ಲ ಬಾಬನ ಹತ್ರ ಮಾತಾಡಿಕೊಂಡು. ಒಬ್ಬ ಭಕ್ತ ಈ ಅಸ್ತಮ ಆ ಕಾಯಿಲೆಯಿಂದ ನರಳಾಡ್ತಾಯಿದ್ದ. ಅದೇನೋ ಒಂಥರ ಪಂಪು ಅದನ್ನು ಹಿಂಗೆ ಇಟ್ಕೊಂಡು ಬಾಯಲ್ಲಿ ಹಿಂಗೆ ಇದು ಮಾಡ್ತಾಯಿದ್ದ. ಪಂಪ್ ಇಟ್ಕೊಂಡು ಹಿಂಗೆ ಬಾಯಲ್ಲಿ ಔಷಧಿ ಹಿಂಗೆ ಇದು ಮಾಡ್ತಾಯಿದ್ರು. ಆಗ ಬಾಬಾ ನೋಡಿ ಬಾ ಇಲ್ಲಿ ಅಂತ ಕರೆದು ಆ ಭಕ್ತನ, ಏನು ನೀನು ಇದು ಮಾಡ್ತಾಯಿದ್ದಲ್ಲ ಪಂಪ್ ಏನಕ್ಕೆ? ಬಾಬಾ ನನಗೆ ಅಸ್ತಮ ಕಾಯಿಲೆ ಐತೆ, ಅದು ಹೊಡ್ಕೊಂಡಾಗ ಸ್ವಲ್ಪ ಕಡಿಮೆ ಆಗ್ತದೆ, ನನಗೆ ಇಲ್ಲದ್ರೆ ತುಂಬ ಕಷ್ಟ ಆಗ್ತದೆ. ಹೌದಾ, ಒಂದು ಕೆಲಸ ಮಾಡು, ಈ ದೇವಸ್ಥಾನನ ಪ್ರದಕ್ಷಿಣೆ, ಈ ಬಿಲ್ಡಿಂಗ್ ಒಂದು ಪ್ರದಕ್ಷಿಣೆ ಹಾಕ್ಕೊಂಬ ಅಂತಾರೆ. ಅವಾಗ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಾಬನ ಹತ್ರ ಬರ್ತಾನೆ. ಈಗ ಹೆಂಗೈತೆ ಅಂತ ಕೇಳ್ತಾರೆ. ಬಾಬಾ ಈಗ ಸ್ವಲ್ಪ ಒಂಚೂರು ಪರವಾಗಿಲ್ಲ, ಇನ್ನೊಂದು ಪ್ರದಕ್ಷಿಣೆ ಹಾಕು ಅಂತಾರೆ. ಇದೇ ಥರ ಒಂದು 4-5 ಪ್ರದಕ್ಷಿಣೆ ಮಾಡಾದಮೇಲೆ ಈಗ ಹೆಂಗೈತೆ ಈಗ ಸ್ವಲ್ಪ ಕಂಟ್ರೋಲ್ ಬಂದೈತೆ ಬಾಬಾ. ಆಗ ಕಾಲೇಗೌಡರು ಯಾರಿಗೋ ಭಕ್ತರಿಗೆ ಹೇಳ್ತಾರೆ, ಒಂದು ತಮ್ಗೆಯಲ್ಲಿ ಆ ಬಾವಿ ನೀರು, ಬಾಬಾ ಆಶ್ರಮದಲ್ಲಿ ಬಾವಿ ಇರ್ತದೆ, ಆ ಬಾವಿ ನೀರು ತೊಗೊಂಬನ್ನಿ ಅಂತಾರೆ. ಆಗ ತೊಗೊಂಬಂದಾಗ ಆ ಬಾವಿ ನೀರು ತಂಬಿಗೆಯಲ್ಲಿ ಬಾಬಾ ಹಿಂಗೆ ಕೈ ಮುಟ್ಟಿ ಈ ನೀರನ್ನ ಒಂದು ಕುಡಿಯೋಕ್ಕೆ ಅವನಿಗೆ ತೀರ್ಥ ಆಗಿ ಕೊಡು ಅಂತಾರೆ. ಅವಾಗ ಒಂದು ಲೋಟದಲ್ಲಿ ನೀರು ಬಗ್ಗಿಸಿ ಕೊಡ್ತಾರೆ. ಕೊಟ್ಟಾಗ ಆ ಭಕ್ತ ಕುಡಿದ್ಬಿಟ್ಟು ಈಗ ಹೆಂಗೈತೆ ಕಾಯಿಲೆ? ಬಾಬಾ ವಾಸಿ ಆಯಿತು ಬಾಬಾ. ಆಮೇಲೆ ಮತ್ತೆ ತಂಬಿಗೆ ಮೇಲೆ ಕೈ ಇಟ್ಟು ಈ ನೀರನ್ನ ಮತ್ತೆ ಬಾವಿಗೆ ಹಾಕಿ, ಬಾಬಾ ಯಾಕೆ ಬಾಬಾ ಅಂದರೆ ಎಲ್ಲರಿಗೂ ಕೊಡ್ತೀವಿ. ಇಲ್ಲ ಈ ನೀರನ್ನ ಬಾವಿಗೆ ಹಾಕಿ, ಆ ಬಾವಿ ನೀರು ಎಲ್ಲರೂ ಕುಡೀಲಿ, ಮುಂದೆ ಕಾಯಿಲೆಗಳೆಲ್ಲ ಮುಂದೆ ಎಂತೆಂಥ ಕಾಯಿಲೆ ಬರ್ತದೆ, ಆ ಕಾಯಿಲೆ ಬಂದಾಗ ಆ ಕಾಯಿಲೆಗೆಲ್ಲ ಆ ಬಾವಿ ನೀರಿನೇ ದಿವ್ಯ ಔಷಧಿ ಆಗ್ತದೆ ಅಂತ ಹೇಳಿ ಬಾಬಾ ಇದು ಮಾಡಿರ್ತಾರೆ. ಆ ಬಾವಿ ಹಂಗೆ ಭಕ್ತರು ಆ ಬಾವಿ ನೀರು ಕುಡಿತಾ ಇರ್ತಾರೆ ತೊಗೊಂಡು. ಯಾವುದೇ ಕಾಯಿಲೆ ಬಂದರೂ ಎತ್ಕೊಂಡು ಕುಡಿಯೋದು ಎಲ್ಲ ಮಾಡೋದು. ಆಮೇಲೆ ಕೆಲವು ಭಕ್ತರು ಮಕ್ಕಳಿಗೆ ತೊಂದರೆ ಆಗ್ತದೆ, ಇದಾಗ್ತದೆ ಅಂದ್ಬಿಟ್ಟು ಬಾಬಾ ಮುಚ್ಚಬೇಡ ಅಂದ್ರೂ ಆ ಬಾವಿನ ಇಲ್ಲ ಬಾಬಾ ಈ ಥರ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ಅದಕ್ಕೆ ಯಾರನ್ನ ಏನೇ ಹೆಚ್ಚು ಕಡಿಮೆ ಆದರೆ ಕಷ್ಟ, ಅದಕ್ಕೆ ಅದು ಮುಚ್ಚಿಬಿಡ್ತೀವಿ ಬಾಬಾ, ಬೇಕಾದ್ರೆ ನೀರು ನಮಗೆ ಬೇರೆ ಕಡೆ ತೆಗಿತೀವಿ ಅಂತಾರೆ. ಆಯ್ತಪ್ಪ ಬೇಡ, ಅದಕ್ಕೆ ಏನು ಜೋಪಾನ ಮಾಡಬೇಕು ಅದು ಮಾಡಿ, ಮಕ್ಕಳು ಬೀಳ್ದಂಗೆ ಏನು ಬೇಕೋ ಆ ಥರ ಜೋಪಾನ ಮಾಡಿ, ಬಟ್ ಬಾವಿ ಮುಚ್ಚಬೇಡಿ, ಮುಂದೆ ಕಾಯಿಲೆಗಳು ಬಂದಾಗ ಅದು ದಿವ್ಯ ಔಷಧಿ ಆಗ್ತದೆ ಆ ನೀರು ಅಂತ ಹೇಳ್ತಾರೆ. ಆವಾಗ ಕೆಲವು ಭಕ್ತರು ಅದಕ್ಕೆ ಮುಖ್ಯ ಯಾರು ಇವ್ರು ಇರ್ತಾರೋ ಅವ್ರು ಕೇಳೋದಿಲ್ಲ, ಇಲ್ಲ ಬಾಬಾ ಹಂಗೆ. ಆವಾಗ ಬಾಬಾ ಏನು ಮಾಡ್ತಾರೆ, ಆಯ್ತಪ್ಪ ನಿಮ್ಮಿಷ್ಟ ಅಂದ್ಬಿಟ್ಟು, ಯಾಕೆಂದರೆ ಬಾಬಾ ಹೇಳ್ತಾರೆ, ಕೇಳೋದು ಬಿಡೋದು ಅವ್ರದ್ದು ಇದು. ಅದು ಅವ್ರು ಕೇಳಲಿಲ್ಲ ಅಂದರೆ ಆಯ್ತಪ್ಪ ನಿಮ್ಮಿಷ್ಟ ನೀವು ಏನೋ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ ಯಾವಾಗಲೂ. ಆವಾಗ ಅವರು ಆಯಿತು ಅಂದ್ಬಿಟ್ಟು ಮುಚ್ಚಿಬಿಡ್ತಾರೆ. ಈ ಥರ ಬಾಬಾ ಏನಕ್ಕೆ ಹೇಳ್ತಾರೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಅವರು ದೇವರು, ಅವ್ರಿಗೆ ಮುಂದಿನ ಏನು ಅನ್ನೋದು ದೇವ್ರಿಗೆ ಗೊತ್ತಿರ್ತದೆ. ಅದು ಏನಕ್ಕೆ ಹೇಳ್ತಾರೆ ಅನ್ನೋದು ನಾವು ಸ್ವಲ್ಪ ಭಕ್ತಿಯಿಂದ ಅದನ್ನು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಡೆದರೆ ನಮಗೆ ಒಳ್ಳೆಯದು, ಭಕ್ತರಿಗೆಲ್ಲ ಮುಂದಿನ ಬಂದ ಭಕ್ತರಿಗೂ ಒಳ್ಳೆಯದಾಗ್ತಾಯಿದೆ. ಇದೇ ಥರ ಎಷ್ಟೋ ಪವಾಡಗಳು ಬಾಬಾ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದಕ್ಕೆ ಈ ಥರ ಎಲ್ಲ ಮುಂದೆ ಕಾಯಿಲೆಗಳು ಎಷ್ಟೆಷ್ಟು ಎಂತೆಂಥ ಬಾಬಾನೇ ಹೇಳಿದರು, ಮುಂದೆ ವಿಚಿತ್ರ ಕಾಯಿಲೆಗಳು ಬರ್ತದೆ, ಅದಕ್ಕೆಲ್ಲ ದಿವ್ಯ ಔಷಧಿ ಆಗ್ತದಪ್ಪ ಅದು ಅಂತ ಹೇಳಿದರು. ಆದ್ದರಿಂದ ನಾನು ಎಷ್ಟೋ ಸರಿ ಅದನ್ನು ಕೆಲವು ಭಕ್ತರ ಗಮನಕ್ಕೆ ತಂದೆ, ಆ ಬಾವಿ ನೀರನ್ನು ಮತ್ತೆ ತೆರೆದ್ರೆ ಒಳ್ಳೆಯದಂತ. ಯಾರೂ ಅದಕ್ಕೆ ಗಮನ ಹರಿಸಿಲ್ಲ. ಅದು ತೆಗೆದ್ರೆ ಮುಂದೆ ಒಳ್ಳೆಯದು, ಇಲ್ಲಾದರೆ ಅದು ಅವ್ರವ್ರ ಭಾವಕ್ಕೆ ಅವ್ರವ್ರ ಭಕ್ತಿಗೆ ಅಂತ ಬಿಟ್ಬಿಡ್ತೀನಿ ಅಷ್ಟೇ. ಯಾಕೆಂದರೆ ದೇವರು ಹೇಳೋದನ್ನು ನಾವು ಕೇಳಬೇಕು, ನಾವೇ ದೇವರು, ನಾವೇ ಇದು ಅನ್ನೋದು ನಮ್ಮಿದು. ಯಾಕೆಂದರೆ ಅವರು ನಮ್ಮ ಕಷ್ಟ ಪರಿಹಾರ ಮಾಡೋಕ್ಕೆ
ದತ್ತನಾಗಿ ಬಂದು ಇದೆಲ್ಲ ಮಾಡ್ತಾ ಇರುವಾಗ ನಾವು ಅವ್ರಿಗೆ ದೇವ್ರಿಗೆ ಬಂದ ಎಷ್ಟೋ ತಪಸ್ಸು ಮಾಡಿದ್ರೂ ನಮಗೆ ಅಂಥ ದೇವ್ರು ಸಿಗಲ್ಲ. ಅಂಥ ದೇವರೇ ನಮ್ಮ ಹತ್ರ ಬಂದಾಗ ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ.